ನಾಳೆ ಬರಲ್ಲ ನಾವು. ಯಾರೋ ಬೇವರ್ಸಿಗಳು ದನ ಕಟ್ಟೆಲ್ಲ ಗಿಡ ತಿನ್ಸ್ಬಿಟ್ಟವ್ರೆ. ಬಂದು ಸೀಗೆಕಾಯಿ ಗಿಡ ಇರ್ರಿ, ಕೈ ಮಾಡ್ಕೋಬೇಡ. ತೆಂಗಿನ ಗಿಡ ಸುಳಿನೇ ಇಲ್ದಂಗೆ ಹಾಳು ಮಾಡ್ಬಿಟ್ಟವ್ರಿ ಈ ಗಿಡನ. ಇದು ಅಳ್ಗಿಡ. ನಾವು ತಲೆಗೆ ಎಣ್ಣೆ ಹಾಕಂತೀವಿ. ನಾನು ನಮ್ಮ ಯಜಮಾನ್ರು ಊರಿಗೆ ಹೋಗೋಣ ಅಂತ ಬಸ್ಸಲ್ಲಿ ಹೊರಟಿದ್ದೀವಿ. ದಿನ ಕಾರಲ್ಲಿ ಬರ್ತಾ ಇದ್ವಿ, ಏನು ಕಷ್ಟ ಅಂತ ಅನಿಸ್ತಾ ಇರಲಿಲ್ಲ ಊರಿಗೆ. ಆದರೆ ಇವಾಗ ನಾವು ಕಾರಲ್ಲಿ ಬಂದಿಲ್ಲ, ಸ್ವಲ್ಪ ಏನೋ ಕೈ ಏಟಾಗಿದೆ ಅಂದ್ಬಿಟ್ಟು ಬಸ್ಸಲ್ಲಿ ಬಂದ್ವಿ. ಅದಾದಮೇಲೆ ಆಟೋನಲ್ಲಿ ಬಂದು ಇಳ್ಕೊಂಡ್ವಿ ಮೇನ್ ರೋಡ್ಗೆ. ಎಷ್ಟೇ ಡೆವಲಪ್ಮೆಂಟ್ ಆದರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಇನ್ನು ಎಷ್ಟೋ ಊರುಗಳಿಗೆ ಬಸ್ ಇಲ್ಲ, ಕರೆಕ್ಟಾಗಿ ರೋಡ್ ಇಲ್ಲ. ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಒಂದು 3-4 ಕಿಲೋಮೀಟ್ರಷ್ಟು ನಡ್ಕೊಂಡು ಹೋಗ್ಬೇಕು ನಾವು. ತೋಟದಲ್ಲಿ ಕೆಲಸ ಮಾಡೋಕ್ಕೆ ಅಂಥೇಳಿ ಬೇರೆ ಬಟ್ಟೆ ಹಾಕ್ಕೊಂಡು ಬಂದ್ವಿ. ಈಗ ನಾವು ಡ್ರಿಪ್ಪಿನ ಪೈಪಲ್ಲಿ ನೀರು ಯಾಕೆ ಬರ್ತಾ ಇಲ್ಲ ಅಂತ ಚೆಕ್ ಮಾಡೋಕ್ಕಂತ ಬಂದಿದ್ದೀವಿ. ಮೊದಲು ಈ ಥರ ಡ್ರಿಪ್ಪಿಂದ ಇದು ಸಿಕ್ಕಿರಲಿಲ್ಲ ಅಲ್ಲ, ಮೊದಲೆಲ್ಲ ಪೈಪ್ ಹಾಕ್ತಾ ಇದ್ದಿದ್ದು, ಆಮೇಲೆ ಈ ಥರ ಚುಮ್ಮೋ ಥರ ಸಿಕ್ಕಿದ್ದು. ಬೇರೆ ಬೇರೆ ಥರ ಇನ್ನು ನೋಡಿ, ಈ ಡ್ರಿಪ್ಪಿಂದ ಇದರಲ್ಲಿ ಒಂಚೂರು ನೀರೇ ಬರ್ತಾಯಿಲ್ಲ. ಇವಾಗ ಇದನ್ನು ತೆಗೆದ್ಬಿಟ್ಟು ಇದ್ರೊಳಗೆ ಏನಾದರೂ ಗಲೀಜು ಏನಾದರೂ ಕಟ್ಕೊಂಡಿದ್ರೆ ನೋಡಿ ಅದನ್ನು ಬೇರೆದಾಕಬೇಕು. ಇದನ್ನು ಕೀಳೋದೇ ಕಷ್ಟ ನೋಡು. ಇರು, ನಾನು ಹಾಕ್ತೀನಿ. ಇರ್ರಿ, ಕೈ ಮಾಡ್ಕೋಬೇಡ. ಗಾಯ ನೆಂದೋಗುತ್ತೆ ಅಂತೇಳಿ ನಾನು ಎಷ್ಟೆಲ್ಲರೂ ಕೇಳ್ದೇನೆ ಒಂದೇ ಕೈನಲ್ಲೇ ಹಾಕಿದ್ರು. ನೀರಿನ ಪೈಪಿನ ಪ್ರೆಷರು ಜಾಸ್ತಿ ಆಗಿದ್ದರಿಂದ ಕಿತ್ತೋಗಿರೋ ಪೈಪಿಂದ ಎಲ್ಲ ಈಚೆ ಬಂದು ನೀರೆಲ್ಲ ತುಂಬ್ಕೊಂಬಿಟ್ಟೈತೆ ಅಡಿಕೆ ಗಿಡಕ್ಕೆ. ಇದು ಯಾವುದೋ ಒಡೆದೋಗೈತೆ. ಒಡೆದೋಗೈತಲ್ಲ. ಹೊಡೆದೋಗಿಲ್ಲ, ಪಾತ್ರೆ ತಂದಲ್ಲ. ಏನು ಮಾಡಿದೆ? ತಪ್ಪಲೆ ಅಲ್ಲೈತೆ. ತಪ್ಪಲೆ ಹಿಡ್ಕೋ ಕೈಗೆ, ಅದು ಅಲ್ಲಿ ಹೋಗಿ ಸುಮ್ಮನೆ. ಲೇ, ನಾಳೆ ಬರಲ್ಲ ನಾವು. ಓದ್ತದ ಚೆಕ್ ಮಾಡ್ಕೊ. ಆದರೂ ಚೆಕ್ ಮಾಡೋದು ಮಾಡಮ್ಮ ನೀನು. ನಮ್ಮ ಯಜಮಾನ್ರ ಹತ್ರ ಬೈಸ್ಕೊಂಡು ಡ್ರಿಪ್ಪಿನ ಐಟಮ್ ಎಲ್ಲ ತಪ್ಪಲೆಲಿತ್ತು, ಎಲ್ಲ ಎತ್ಕೊಂಡು ಹೊರಟ್ವಿ ಚೆಕ್ ಮಾಡೋಕ್ಕೆ ಅಂತೇಳಿ. ಪೈಪೆಲ್ಲ ಕಿತ್ತೋಗಿ ನೀರೆಲ್ಲ ತುಂಬ್ಕೊಂಡು ನೆಂದೋಗಿತ್ತಲ್ಲ, ಇನ್ನೇನು ಚೆಕ್ ಮಾಡೋದು ಬೇಡ ಅಂದೆ. ಅದಕ್ಕೆ ಅವರು ನಾವೇನು ನಾಳೆ ಬರ್ತೀವ, ಒಂದ್ಸರಿ ಚೆಕ್ ಮಾಡ್ಕೊಂಡು ಹೋಗೋಣ ಬಾ ಅಂತೇಳಿ ಕರ್ಕೊಂಡು ಹೋದ್ರು. ಹಾಂ, ಪೂರ್ತಿ ಯಾವಾಗೂ ಹಿಂಗೆ ಕ್ಯಾಮ್ರಾ ಇಟ್ಕೊಂಡು ಯಾಕೆ ಮಾಡ್ಬೇಕಾಗ? ಒಂದೆರಡು ಅಷ್ಟೇ ನಡೀದಾ? ಪೈಪ್ ನಾನು ಹೆಂಗೆ ಹೇಳ್ಕೊಟ್ಟು ಹೇಳುವಾಗ 2 ಕಡೆ ಪ್ರೆಸ್ ಮಾಡ್ಕೊ, ಅವಾಗ ಅದುಮ್ಕಂತ ನೀಟಾಗಿ ಹೋಲ್ ಆಗಲಾಗ್ತದೆ. ಅವಾಗ ಗಿಡದ ಹತ್ರ ಏನಾಗ್ತದೆ ಗೊತ್ತಾ, ಪ್ರೆಷರ್ ಬರ್ತಾವಲ್ಲ, ಇಳ್ಸಿದ್ರಕ್ಕೆ ಇದೇ ಇಲ್ಲ, ಅದಕ್ಕೆ ಅದೇ ಅದನ್ನ ಕಿತ್ಬಿಟ್ಟು ಬೇರೆ ಹಾಕೊಂಡಿದ್ದೆ. ಅದಕ್ಕೆ ಹಾಕ್ಲಾ? ಮೊಬೈಲ್ ಹುಷಾರು ಬಿಡು, ಗೊತ್ತಾಗಲ್ಲ ಹೆಂಗೋ. ಅದೇ ಅಲ್ಲಿ ಗೊತ್ತದೆ. ಪ್ರೆಷರ್ ಆದಾಗ ಹೆಂಗೆ ಬರ್ತದೆ ಗೊತ್ತಾ, ಪೈಪ್ ತಿರ್ಕೊಂಬಿಡ್ತವೆ. ಅವಾಗ ಅದೊಂದು ಕಿತ್ತಾಕೊಂಬ. ನಾನು ನೋಡ್ತಾ ಇರ್ತೀನಿ. ನೀನಿಲ್ಲ ಏನೇನು ತಿರ್ಗೋ ಬರಬೇಡ, ನಾನು ನೋಡ್ಕೊಂಡು ಹೋಗ್ತೀನಿ. ಚೇಂಜ್ ಮಾಡ್ಕೊ. ಕೀಳಕ್ಕೆ ಆಗಲ್ಲ, ಮೇಲ್ಗಡೆ ಕಿತ್ತೋಗಿರೋದಕ್ಕೆ. ಬಾಯಲ್ಲಿ ಕಿತ್ತಾಕ್ತೀನಿ ಒಂದ್ಸರಿ. ನಾನು ನೀರು ಹೊಡಿತದಲ್ಲ, ಯಾವ ಬರ್ತದೆ ಉಗಿತೀನಿ ಅಷ್ಟೇ. ಅದೇನು ಬೇಡ ಅಲ್ವಾ? ಅದು ಬೇಡ ಅಲ್ವಾ? ಬೇಕಾ? ಬೇಡ, ಎಲ್ಲನ ಹಾಕಕ್ಕೆ ಬೇಕಾ? ಬೇಡ ಬಾಮ್ಮ, ಅದೇನು ನ್ಯೂಸ್ ಇಲ್ಲ. ನೋಡಿ ಫ್ರೆಂಡ್ಸ್, ಸ್ನಾನ ಮಾಡಂಗೆ ಇಲ್ಲ, ಇಲ್ಲೇ ಟ್ರಿಪ್ಪಲ್ಲೇ ಸ್ನಾನ ಆಗ್ತದೆ. ನೋಡೋಣ, ನೋಡ್ತೀನಿ. ಅಲ್ಲೆಲ್ಲ ಓದ್ತಾವಲ್ವ ಆ ಕಡೆಗೆ. ಈಗ ಇದು ನೋಡ್ತಾ ಇದೆಯಾ? ನೀನು ಬಂದಲ್ಲ ನೋಡಿ, ಪೈಪ್ ಕಟ್ಟಾಕ್ಬಿಟ್ಟೈತಿ. ಇವಾಗ ಇಲ್ಲಿ ಕಡ್ಡಿನೇನ ತುರ್ಕಿ ಅಡ್ಜಸ್ಟ್ ಮಾಡೋರೆ ಇವಾಗ ಅದನ್ನು. ಅಯ್ಯೋ ಅದನ್ನ ಇವಾಗ ಸರಿ ಮಾಡ್ಬೇಕಿಲ್ಲಿ, ಇಲ್ಲಾಂದರೆ ಲೈನ್ ಫುಲ್ಲು ನೀರು ಹೋಗಲ್ಲ ನೋಡಿ. ಇಷ್ಟೋ ತನಕ ತೋಟನೆಲ್ಲ ಸುತ್ತಾಡಿ ಎಲ್ಲ ಡ್ರಿಪ್ ಪೈಪ್ಗಳ್ನು ಚೆಕ್ ಮಾಡಾಯಿತು. ಇವಾಗ ನೆಕ್ಸ್ಟು ನಾವು ತೆಂಗಿನ ಗಿಡದ ಹತ್ರ ಚೆಕ್ ಮಾಡೋಕ್ಕೆ ಹೋಗಬೇಕು. ಒಂದು ಸರಿ ಸುತ್ತಮುತ್ತ ನೋಡಿದಾಗ ತುಂಬಾ ಚೆನ್ನಾಗಿದೆ ನೇಚರು. ಯಾಕಂದರೆ ಸುತ್ತಮುತ್ತ ಬೆಟ್ಟಗಳು ನೋಡೋದಕ್ಕೆ ತುಂಬ ಅಟ್ರಾಕ್ಟ್ ಆಗಿದ್ದಾವೆ.
ನಾನು ಹಂಗೆ ಮುಂದೆ ನೇಚರ್ನ ನೋಡ್ಕೊಂಡು ಹೋಗ್ಬೇಕಾದ್ರೆ ಈ ಗಿಡ ತುಂಬ ಗುಂಡಿಗೆ ಕೆಂಪಗಿರೋಂಥ ಹಣ್ಣುಗಳು ಕಾಣಿಸ್ತು. ಇದೇನು ಹಣ್ಣುಗಳು ಅಂತ ನನಗೂ ಗೊತ್ತಿಲ್ಲ. ಅದನ್ನು ಮುಟ್ಟಿ ಇಸ್ಕಿ ಕೂಡ ನೋಡಿದ್ರೆ ಗಟ್ಟಿ ಇದೆ, ಏನಂತ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾನು ಇವಾಗ ತೆಂಗಿನ ಗಿಡಕ್ಕೆ ಹಾಕಿರೋಂಥ ಡ್ರಿಪ್ಪಿನ ಪೈಪಲ್ಲಿ ನೀರು ಬರ್ತಾಯಿದೆ ಅಂತ ಚೆಕ್ ಮಾಡೋಣ ಅಂತ ಹೋದೆ. ನೋಡ್ರೆ ರೆಕ್ಕೆಗಳೆಲ್ಲ ಕಿತ್ತು ಕೆಳಗಡೆ ಬಿದ್ದಿದೆ, ಗಿಡ ಎಲ್ಲ ಹಾಳು ಮಾಡಿಬಿಟ್ಟವ್ರೆ. ಇಲ್ಲಿ ಓತಾದ ನೀರು. ಈ ಗಿಡ ನೋಡ್ಬೋದು ನೀವು, ಇದು ಗಿಡದಲ್ಲಿ ರೆಕ್ಕೆ ಸುಳಿ ಏನೂ ಇಲ್ಲ, ಎಲ್ಲ ಕಿತ್ತಾಕ್ಬಿಟ್ಟವೆ. ದನ ಮೇಕೆ ಏನೋ ಬಿಟ್ಟು ಎಲ್ಲ ಹಾಳು ಮಾಡಿಕ್ಕವ್ರೆ. ಬೇವರ್ಸಿಗಳು ಹೆಂಗೆ ಹಾಳು ಮಾಡೋರು ಹಂಗೆ ಅವ್ರ ಗಿಡಗಳು ಏನೇನಿರುತ್ತೋ ಹಂಗೆ ಹಾಳಾಗೋಗುತ್ತೆ. ಇದನ್ನ ಬೆಂಗಳೂರಿಂದ ಬಂದು ಕಷ್ಟಪಟ್ಟು ಇಲ್ಲಿ ಬಂದು ಮಾಡಿದ್ರೆ ಹಿಂಗೆಲ್ಲ ಹೊಟ್ಟೆ ಉರಿ ಪಟ್ಕೊಂಡು ಹಾಳು ಮಾಡ್ತಾರಲ್ಲ, ಅವ್ರಿಗೆ ಒಳ್ಳೇದಾಗುತ್ತಾ? ಇದು ಕಸಿ ಮಾವಿನ ಗಿಡ, ಅದಕ್ಕೆ ಇದು ಚಿಕ್ಕ ಗಿಡದಲ್ಲೇ ಎಲ್ಲ ಹೂವು ಆಗಿದೆ. ಅಲ್ಲೊಂದಲ್ಲೊಂದು ಚಿಕ್ಕ ಚಿಕ್ಕದಾಗಿ ಹೂವು ಕಾಣಿಸ್ಕೊಂಡಿದೆ. ಈ ಗಿಡಕ್ಕೆ ಬ್ಯಾಲೆನ್ಸ್ ಇರಲಿ ಅಂತ ಅಂದ್ಬಿಟ್ಟು ಬೆಂಡಾಗಿ ಬೆಳೆದೇ ಇರಲಿ ಅಂದ್ಬಿಟ್ಟು ಕಡ್ಡಿನ ನಿಲ್ಲಿಸಿದ್ವಿ. ಈ ಮಳೆ ಜಡಿ ಜಾಸ್ತಿ ಆಗಿತ್ತಲ್ಲ, ಅದಕ್ಕೆ ಅದ್ರ ಪಕ್ಕದಲ್ಲೆಲ್ಲ ಅಣಬೆಗಳು ಎದ್ಬಿಟ್ಟಿದೆ. ಈ ಅಣಬೆ ಅಂದರೆ ತಿನ್ನೋ ಅಣಬೆ ಅಲ್ಲ, ಹುಚ್ಚಣಬೆ. ಇದು ಸ್ಮೆಲ್ ನೋಡ್ರೇ ಒಂಥರ ವ್ಯಾನ್ ಥರ ಆಗುತ್ತೆ. ಸೊ ಇದನ್ನೆಲ್ಲ ತಿನ್ನೋಕ್ಕಾಗಲ್ಲ, ನೋಡೋಕ್ಕೆ ಮಾತ್ರ ಚೆನ್ನಾಗಿದೆ ಅಷ್ಟೇ. ಬೆಳಗ್ಗೆ 11:30 12 ಗಂಟೆ ಆಗಿರ್ಬೋದು ಸ್ಟಾರ್ಟ್ ಮಾಡಿದ್ದಕ್ಕೆ 3:30ಗೆ ಬಂದಿದ್ದೀವಿ ಮನೆಗೆ. ಇವಾಗ ನಾವು ಊಟನೂ ಮಾಡಿಲ್ಲ ಇನ್ನು. ಇವಾಗ ಅಡುಗೆ ಮಾಡಬೇಕು. ಈಗಿನ ಅಡುಗೆ ಮಾಡೋಕ್ಕಂತ ಓದ್ತಾ ಇದ್ದೀನಿ ನಾನು. ಸೊ ಊಟ ಮಾಡೋ ಅಷ್ಟೊತ್ತಿಗೆ 4 ಗಂಟೆ ಆಗಿಬಿಡುತ್ತೆ. ಯಾಕೆ ಅಂತಂದರೆ ಕರೆಂಟ್ ಹೋಗ್ಬಿಟ್ರೆ ಡ್ರಿಪ್ನಲ್ಲಿ ನೀರು ಗಲೀಜು ಕಟ್ಕೊಂಡಿರೋದು ಗೊತ್ತಾಗಲ್ಲ. ಅದಕ್ಕೆ ಊಟಕ್ಕೂ ಬರಲಿಲ್ಲ. ಫುಲ್ ಎಲ್ಲ ಕರೆಂಟ್ 4 ಗಂಟೆಗೆ ಎಲ್ಲ ತೆಗೆದ್ಬಿಡ್ತಾರಲ್ಲ ಅಂದ್ಬಿಟ್ಟು ಬೇಗ ಮಾಡಿದ್ವಿ. ಈಗ ನಾನು ಅಡುಗೆ ಮಾಡೋಣ ಅಂತೇಳಿ ಅನ್ನ ಮಾಡೋಣ ಅಂತ ಬಂದೆ. ಏನೂ ಅಡುಗೆ ಮಾಡಲ್ಲ, ಸಾಂಬಾರು ತೊಗೊಂಬಂದಿದ್ದೆ. ಅದಕ್ಕೇ ಸ್ವಲ್ಪ ಮೊಸರು ಕೂಡ ತಂದಿದ್ದೀನಿ. ಸ್ವಲ್ಪ ಉಪ್ಪಿನಕಾಯಿ ಇದೆ, ಅದಕ್ಕೆ ಸ್ವಲ್ಪ ರೈಸ್ ಮಾಡಿಬಿಡ್ತೀನಿ ಅಷ್ಟೇ. ಒಂದು ಕೈಲಿ ಕ್ಯಾಮ್ರಾ ಇಟ್ಕೊಂಡಿರೋದ್ರಿಂದ ನಿಮ್ಗೆ ಅಷ್ಟೊಂದು ಕರೆಕ್ಟಾಗಿ ತೋರ್ಸೋಕ್ಕಾಗ್ತಾಯಿಲ್ಲ. ಅಕ್ಕಿ ತೊಳೆದು ಹಾಕಿ, ನೀರು ಹಾಕಿ, ಉಪ್ಪು ಹಾಕಿ, ಹಂಗೆ ಕುಕ್ಕರ್ ಕ್ಯಾಪ್ನ ಹಾಕ್ಬಿಟ್ಟು ಸ್ವಲ್ಪ ರೈಸ್ ಮಾಡ್ಕೊಂಬಿಡ್ತೀನಿ. ಒಂದು 1/4 ಗಂಟೆ ಬೇಕು. ಅಷ್ಟರಲ್ಲಿ ಇನ್ನು ಸ್ವಲ್ಪ ಕೆಲಸ ಮಾಡ್ಕೊಂಬರೋಣ. ಬೆಳಗ್ಗೆ ಬರುವಾಗ ಆಲ್ರೆಡಿ ಲೇಟ್ ಆಗಿತ್ತಲ್ವ, ಅದಕ್ಕೆ ಇನ್ನೆಲ್ಲಿ ಕರೆಂಟ್ ಹೋಗ್ಬಿಡುತ್ತೋ ಅಂತೇಳಿ ಕಸನೂ ಗುಡಿಸಿರ್ಲಿಲ್ಲ ಮನೇದು, ಹಂಗೆ ಹೋಗಿದ್ವಿ. ಅದಕ್ಕೆ ಬಂದು ಎಲ್ಲ ಕೆಲಸ ಆದಮೇಲೆ ಇವಾಗ ಗುಡಿಸ್ತಾ ಇದ್ದೀನಿ. ಡ್ರಿಪ್ಪಿನ ಪೈಪಲ್ಲಿ ನೀರನ್ನೆಲ್ಲ ಚೆಕ್ ಮಾಡಿಕೊಂಡು ಹಂಗೆ ಸ್ವಲ್ಪ ಸೊಪ್ಪನ್ನ ಕಿತ್ಕೊಂಡ್ಬಂದಿದ್ದೀನಿ. ಹಾಗೆ ಒಂದು 2 ತುಪ್ಪಿರೆಕಾಯಿ ಸಿಕ್ಕಿತ್ತು. ನೋಡ್ರಿ ಎಲ್ಲ ಇಲಿ ಕಚ್ಬಿಟ್ಟು ಕವರ್ ಬಿಸಾಕ್ಬಿಟ್ಟೈತೆ. ಅದಕ್ಕೆ ನಾನು ಇದನ್ನು ಬಿಸಾಕ್ತಾ ಇದ್ದೀನಿ. ಸೊ ಭಯ ಹೆಂಗೆ ತಿಂದರೆ ಏನಾಗ್ಬಿಡುತ್ತೋ ಅಂತ, ಅದಕ್ಕೆ ಬಿಸಾಕ್ಬಿಟ್ಟೆ. ಸೊ ಇನ್ನೊಂದು ಚೆನ್ನಾಗಿದೆ ನೋಡಿ, ಅದನ್ನು ಮಾತ್ರ ನಾನು ಬಳಸ್ಕೊತಾ ಇದ್ದೀನಿ. ನಾನಿವತ್ತು ಮಿಕ್ಸ್ ಸೊಪ್ಪನ್ನ ಕಿತ್ಕೊಂಡ್ಬಂದಿದ್ದೀನಿ. ಏನೇನು ಕಿತ್ತಿದ್ದೀನಿ ಅಂತಂದರೆ, ಇದು ಗೆಣಸಿಂದು, ಅದೇ ಸ್ವೀಟ್ ಗೆಣಸಿಂದು ಎಲೆ, ಹಾಗೆ ಗಾಣಿಕೆ ಸೊಪ್ಪು, ಆಮೇಲೆ ಇದು ನೋಡಿ, ಇದು ಹಬ್ಕೊಂಡು ಬಳ್ಳಿ ಥರ ಹೋಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಆಯುರ್ವೇದಿಕ್ ಮೆಡಿಸನ್ ಕೂಡ ಹೌದು. ಇದು ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದು, ಮುಟ್ಟಿಂದಕ್ಕೆಲ್ಲನೂ. ಸೊ ಸಾಂಬಾರು ಕೂಡ ತುಂಬ ಟೇಸ್ಟಾಗಿರುತ್ತೆ. ಫ್ರೆಂಡ್ಸ್ ಇವಾಗ ಸೊ ಇನ್ನೂ ಒಂದು 1/4 ಗಂಟೆನಾದರೂ ಬೇಕು ಕುಕ್ಕರ್ ಇದಾಗೋಕ್ಕೆ. ಆಮೇಲೆ ಊಟ ಮಾಡೋದು. ಒಟ್ಟಿನಲ್ಲಿ 4 ಗಂಟೆ ಆಯಿತು ನೋಡಿ ಊಟ ಮಾಡೋ ಅಷ್ಟರಲ್ಲಿ. ನಾವು ತೋಟದ ಮನೆಯಲ್ಲೇ ಅಡುಗೆ ಮಾಡಿದ್ವಿ. ಯಾಕಂದರೆ ನಾವು ಡ್ರಿಪ್ ಎಲ್ಲ ಚೆಕ್ ಮಾಡಬೇಕಾಗಿತ್ತು. ನನ್ನ ಕೈ ಬೇರೆ ಏಟಾಗಿತ್ತಲ್ಲ, ಅದಕ್ಕೆ ಎಲ್ಲ ಚೆಕ್ ಮಾಡ್ಕೊಂಡು ಬಂದಾದಮೇಲೆ ಅಡುಗೆ ಮಾಡಿ ಊಟ ಮಾಡ್ತಾಯಿದ್ದೀವಿ. ಈಗ ಸ್ವಲ್ಪ ರೈಸ್ ಅಷ್ಟೇ ಮಾಡ್ಕೊಂಡಿದ್ದೀವಿ, ಬೇರೆ ಏನು ಮಾಡಿಲ್ಲ. ಸಾಂಬಾರಿದೆ ಮತ್ತು ಮೊಸರು ಕೂಡ ಇದೆ ನಮ್ಮ ಹತ್ರ. ಊಟ ಮಾಡೋಕ್ಕೆ ಕೂತಿದ್ದೀವಿ. ಈಗ 11 ಗಂಟೆಗೆ ಡ್ರಿಪ್ ಚೆಕ್ ಮಾಡೋಕ್ಕೆ ಹೋಗಿ 4 ಗಂಟೆಗೆ ಬಂದು ಊಟ ಮಾಡ್ತಾಯಿದ್ದೀವಿ. ಬೆಳಗ್ಗೆ 9 ಗಂಟೆಗೆ ಮನೆ ಬಿಟ್ಟಿದ್ದಕ್ಕೆ 11:30ಗೆ ಬಂದಿದ್ದೀವಿ. ಯಾಕೆ ಅಂತಂದರೆ 2 ಕಡೆ ಬಸ್ ಹತ್ತಿ ಇಳಿದು, ಇನ್ನೊಂದು ಕಡೆ ಬಂದು ಆಟೋ ಹತ್ತಿ ಇಳಿದು, ಆಮೇಲೆ ಮತ್ತೆ 3-4 ಕಿಲೋಮೀಟ್ರ್ ನಡ್ಕೊಂಬರ್ಬೇಕಾಗಿತ್ತು. ನೋಡ್ರೆ ಊರಿನವ್ರು ಬಂದು ಕರ್ಕೊಂಡು ಹೋದರು. ಸೊ ಆದರೂ 11-11:30 ಆಯಿತು. ಬಂದು ಡ್ರಿಪ್ ಚೆಕ್ ಮಾಡೋ ಅಷ್ಟರಲ್ಲಿ ನೀರು ಎಲ್ಲಿ ಕರೆಂಟ್ ಹೊರಟೋಗ್ಬಿಡುತ್ತೋ, ನೀರೇನಾದರೂ ಬರಲಿಲ್ಲ ಚೆಕ್ ಮಾಡೋಕ್ಕಾಗಲ್ಲ ಅಂಥೇಳಿ ಒಂದೇ ಸಮ ಇಬ್ಬರೂ ಚೆಕ್ ಮಾಡಿದ್ವಿ. ನೋಡಿದ್ರೆ 4 ಗಂಟೆ ಆಯಿತು. ಕರೆಕ್ಟಾಗಿ ಕರೆಂಟ್ ಹೋಗೋ ಅಷ್ಟೊತ್ತಿಗೆ ನಾವು ಕೂಡ ಚೆಕ್ ಮಾಡಿ ಮುಗಿಸಿದ್ವಿ. ಊಟಕ್ಕೆ ಕೂಡ ಹೋಗಲಿಲ್ಲ ನಾವು. ಬಂದ ತಕ್ಷಣ ಲಾಸ್ಟಿಗೆ 4 ಗಂಟೆಗೆ ಬಂದು ಅಡುಗೆ ಮಾಡಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ತೊಗೊಂಡು ಇವಾಗ ಬೇರೆ ಕೆಲಸ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಸೊ ನಮ್ಮದು ಓನ್ ವೆಹಿಕಲ್ ಇದ್ದರೆ ನಾವು ಬೇಗ ಬರ್ತಾಯಿದ್ವಿ. ಸೊ ಪ್ರಾಬ್ಲಮ್ ಆಗಿರೋದ್ರಿಂದ ಕೈ ಓಡ್ಸೋಕ್ಕಾಗಲ್ಲ ಅಂಥೇಳಿ ನಾವು ಬಸ್ಸಿಗೆ ಬಂದರೆ ನೋಡಿ ಇಷ್ಟೊಂದೆಲ್ಲ ತೊಂದರೆ. 3/4 ಅವರಿಗೆ ಬರೋ ಅಂಥ ರೋಡು ಓನ್ ವೆಹಿಕಲಲ್ಲಾದರೆ. ಸೊ ಇವಾಗ 2 ಅವರ್ ಆದ್ರೂ ಬರೋಕ್ಕಾಗಲಿಲ್ಲ ನೋಡಿ. ಇದು ಕಳ್ಳಿ ಗಿಡ ಅಂತ ಇಲ್ಲಿ ಮರ ಆಗ್ಬಿಟ್ಟೈತೆ. ಇದು ನಿಮಗೆ ಎಲ್ಲೂ ಜಾಸ್ತಿ ಕಡೆ ನೋಡೋಕ್ಕೆ ಸಿಗಲ್ಲ. ಈಗ ಎಲ್ಲೂ ತುಂಬ ಕಡೆ ಕಾಣಲ್ಲ. ಇದು ಮೊದಲೆಲ್ಲ ಊರುಗಳಲ್ಲಿ ತಿಪ್ಪೆಗುಂಡಿ ವೇಸ್ಟ್ ಜಾಗ, ಗೌರ್ಮೆಂಟ್ ಜಾಗದಲ್ಲೆಲ್ಲ ಬೆಳೆಯೋದು ಮಸ್ತಾನಾಗಿ. ಇದು ನಿತ್ಲು ಬೇಲಿಗೆಲ್ಲ ಹಾಕೋಣೋರು. ಇದನ್ನು ನೋಡೋಕ್ಕೆ ನೀವು ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಇಲ್ಲೊಂದು ಅಪರೂಪಕ್ಕೆ ಮಾತ್ರ ನಮ್ಗೆ ಇಲ್ಲಿ ಸಿಕ್ಕಿರೋದು. ಇದಕ್ಕೆ ಕಳ್ಳಿ ಗಿಡ ಅಂತ ಹೇಳ್ತಾರೆ. ಇದನ್ನು ಸ್ವಲ್ಪ ಟಚ್ ಆದರೂ ಎಲೆ ಹಾಲು ಥರ ಬರುತ್ತೆ.
ಸೊ ಕೈಗೆ ಎಟ್ಕಲ್ಲ, ಇಲ್ಲಾಂದರೆ ನಾನು ಹಿಂಗೆ ತೋರಿಸ್ತಾ ಇದ್ದೆ. ಇದ್ರ ಹಾಲೇನಾದರೂ ಕಣ್ಣಿಗೋ ಏನಾದರೂ ಬಿದ್ದರೆ ಕಣ್ಣೇ ಕಾಣಲ್ಲ, ತುಂಬ ಡೇಂಜರಸ್ ಇದು. ಆದರೂ ಕೂಡ ಇದನ್ನು ದನಗಳೇನಾದರೂ ಬಂದರೆ ಡೇಂಜರಸ್ ಆಗಿರಲಿ ಅಂತಲೇ ತಂತಿ ಬೇಲಿಗೆ ಅಂತ ಬಳಸ್ತಾರೆ. ಸೊ ನೀವೇನಾದರೂ ಇದ್ದು ಅಪರೂಪಕ್ಕೆಲ್ಲ ನೋಡಿದ್ರೆ ಇದ್ರ ಹತ್ರ ಹೋದಾಗ ಹುಷಾರು. ಇದು ನೋಡಿ, ಇದು ಅಳ್ಗಿಡ. ನಾವು ತಲೆಗೆ ಎಣ್ಣೆ ಹಾಕಂತೀವಲ್ಲ, ಹಳ್ಕಾಯಿ, ಅದ್ರದ್ದು ಅಳ್ಗಿಡ ಇದು. ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಇದೇ ಕಾಯಿನೇ ನೆಕ್ಸ್ಟು ಬಲ್ತಾದ್ಮೇಲೆ ಬೀಜ ಆಗಿ ಇದನ್ನು ಒಣಗಿಸಿ ಚೆನ್ನಾಗಿ ಬಡ್ದಾಗ ಬೀಜ ಸಿಗುತ್ತೆ. ಇದನ್ನು ತೊಗೊಂಡೋಗಿ ಮಿಲ್ ಕೊಟ್ಟಾಗ ನಮಗೆ ಎಣ್ಣೆ ಕೊಡ್ತಾರೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಇದು ಸ್ವಲ್ಪ ಸ್ಮೂತಾಗಿ ಇದೆ, ಇದು ಏನು ಚುಚ್ಚಲ್ಲ, ಒಂಥರ ಇದ್ರ ಥರ ಚುಚ್ಚೋ ಥರ ಕಾಣಿಸುತ್ತೆ ಅಷ್ಟೇ. ಸೊ ಯಾರಾದರೂ ಗೊತ್ತಿಲ್ಲ ಅಂದರೆ ನೋಡ್ಬೋದು, ಎಷ್ಟು ದೊಡ್ಡದಾಗಿ ಗೊನೆ ಕೂಡ ಬಿಟ್ಟಿದೆ ಇದು. ಸೊ ಇದು ಕ್ಯಾಸ್ಟ್ರಾಲ್ ಆಯಿಲ್ ಅಂತ ಕರಿತೀವಲ್ಲ, ಹಳ್ಕಾಯಿ, ಅದ್ರದ್ದು ಗಿಡ ಇದು. ನೀವು ಈ ಗಿಡನ ನೋಡ್ಬೋದು. ಇದು ಬಂದು ಸೀಗೆಕಾಯಿ ಗಿಡ. ನೀವು ತಲೆಗೆ ಸೀಗೆಕಾಯಿ ಬೇಕು ಅಂತ ಬಳಸ್ತಿರಲ್ಲ, ನ್ಯಾಚುರಲಾಗಿ ಬೇಕು, ಸೀಗೆಕಾಯಿ ಕೂದಲೆಲ್ಲ ಉದುರೋಗ್ತಾ ಇದೆ ಅಂಥೇಳಿ, ಅದು ಸೀಗೆಕಾಯಿ ಗಿಡ. ಇದು ಕೂಡ ನಿಮಗೆ ಎಲ್ಲೂ ನೋಡೋದಕ್ಕೆ ಜಾಸ್ತಿ ಕಡೆ ಸಿಗೋಲ್ಲ, ಯಾಕಂದರೆ ಇವಾಗೆಲ್ಲ ಎಲ್ಲ ಕಡೆ ಕಿತ್ತಾಕ್ಬಿಡ್ತಾರಲ್ವ, ಹಾಗಾಗಿ. ಯಾಕಂದರೆ ಇದು ಮುಳ್ಳು ಜಾಸ್ತಿ, ಇದಿರೋವಂಥ ಜಾಗದಲ್ಲಿ ಬೇರೆ ಏನು ಗಿಡನೂ ಬೆಳೆಯೋಕ್ಕಾಗಲ್ಲ ನೋಡಿ, ಅದಕ್ಕೆ ಕಿತ್ತಾಕ್ಬಿಡ್ತಾರೆ ಇದನ್ನು. ನೋಡಿ ಇದು ಫುಲ್ಲು ಮುಳ್ಳು, ರೆಕ್ಕೆಯಿಂದನೂ ಫುಲ್ಲು ಎಲ್ಲೂ ಮುಟ್ಟೋಕ್ಕಾಗಲ್ಲ. ಇಂಥ ಡೇಂಜರಸ್ ಗಿಡದಿಂದ ಬಿಡೋ ಸೀಗೆಕಾಯಿನ ನಾವು ತೊಗೊಂಬಂದು ನ್ಯಾಚುರಲಾಗಿ ತಲೆಗೆ ಅಂತ ಬಳಸ್ತಾ ಇದ್ವಿ, ಮಿಲ್ಗೆ ಹಾಕ್ಸ್ಬಿಟ್ಟು ಒಣಗಿಸಿ ಕಾಯಿನ. ಸೊ ಅವತ್ತು ಉದ್ದುದ್ದ ಕೂದಲು, ಆರೋಗ್ಯನೂ ಚೆನ್ನಾಗಿತ್ತು. ಆದರೆ ಇವತ್ತು ಎಲ್ಲ ನ್ಯಾಚುರಲ್ ಅಂತ ಎಲ್ಲ ಮಿಕ್ಸ್ ಆಗ್ತಾಯಿದೆ. ನನ್ನ ಕೈ ಬೇರೆ ಏಟಾಗಿತ್ತಲ್ಲ, ಅದಕ್ಕೆ